ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನಿತಾ ವ್ಲಾಗ್ಸ್. ಇವತ್ತೇನಪ್ಪ ವ್ಲಾಗು ಅಂತ ಅಂದರೆ, ನಾವು ಒಂದು ಕಡೆ ಟ್ರಿಪ್ ಹೋಗ್ತಾಯಿದ್ವಿ. ಟ್ರಿಪ್ ಅಂತಂತಂದರೆ ಜಸ್ಟ್ 3-2 ಅವರ್ಸ್ಗೆ ಸಂಡೇ ಆಗಿರೋದ್ರಿಂದ ತುಂಬ ಬೇಜಾರಾಗ್ತಿತ್ತು ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಇದು ಹೋಗ್ತಾ ಇರೋದು ಬಂದುಬಿಟ್ಟು ಆಲ್ರೆಡಿ 1 ಮಂತ್ಸ್ ಆಗಿದೆ. ಯಾಕಂದರೆ ನನಗೆ ಈಗ ಸ್ಕೂಲ್ ಅವಾಗಿನ ಸ್ಟಾರ್ಟ್ ಆಗಿತ್ತು, ಆವಾಗ ಎಕ್ಸಾಮೆಲ್ಲ ಆಯಿತು. ಅದಕ್ಕೆ ಲೇಟ್ ಆಯಿತು ಎಡಿಟ್ ಮಾಡೋಕ್ಕಾಗಿ, ಓದ್ಕೊಳ್ಳೋದು ಬ್ಯುಸಿಲಿ ಎಡಿಟ್ ನಾನು ಆಗಲಿಲ್ಲ. ಅದಕ್ಕೆ ನಾನು ಇವಾಗ ಬಿಡ್ತಾಯಿದ್ದೀನಿ. ಸಂಡೇ ಆಗಿರೋದ್ರಿಂದ ಎಕ್ಸಾಮ್ ಎಲ್ಲ ಮುಗಿತು, ಫ್ರೀ ಆಗಿರೋದ್ರಿಂದ ನಾನು ಎಡಿಟ್ ಮಾಡಿ ಬಿಡ್ತಾಯಿದ್ದೀನಿ. ಏನು ಅಂತಂದರೆ, ನಾನು ನಮ್ಮ ಬೆಂಗಳೂರಿಂದ ಒಂದು ಜಸ್ಟ್ 30 ಕಿಲೋಮೀಟರ್ಸಲ್ಲಿ ಬಜೆಟ್ ಫ್ರೆಂಡ್ಲಿಯಾಗಿ ಒಂದು ಫಾಲ್ಸ್ಗೆ ಹೋಗ್ತಾಯಿದ್ದೀವಿ. ಮುತ್ತೇಲುಮಡು ಫಾಲ್ಸ್ ಅಂತ ಆನೇಕಲ್ ತಾಲೂಕು ಹತ್ರ ಇರೋದು. ನಾವು ಫಸ್ಟು ಒಂದೆರಡು ಜೊತೆ ಬಟ್ಟೆ ತೊಗೊಂಡು ಫಾಲ್ಸ್ ಅಂತ ಅಂದ್ಬಿಟ್ಟು ಆಟ ಆಡೋಣ ಅಂದ್ಬಿಟ್ಟು ನಮ್ಗಲ್ಲಿ ಒಂದು ಬೇಜಾರು ಥಿಂಗ್ಸ್ ಆಯಿತು. ಅದನ್ನು ನಾನು ಮುಂದೆ ಹೇಳ್ತೀನಿ ಬನ್ನಿ. ಏನು ಅಂತ ನಾನು ಒಂದು ಫಾಲ್ಸ್ ತೋರಿಸ್ಬೇಕಾದ್ರೆ ಹೇಳ್ತೀನಿ ನಿಮಗೆ ಏನು ಬೇಜಾರಾಯಿತು ಅಂತ ಅಂದ್ಬಿಟ್ಟು. ಅಲ್ಲಿ ದೊಡ್ಡ ಫಾಲ್ಸ್ ಒಂದಿದೆ ಮತ್ತು ಚಿಕ್ಕ ಫಾಲ್ಸ್ ಒಂದಿದೆ ಮತ್ತು ಒಂದು ಬೋಟಿಂಗ್ ಪ್ಲೇಸ್ ಇದೆ. ಅದಕ್ಕೆ ಹೋಗೋಣ ಬಜೆಟ್ ಫ್ರೆಂಡ್ಲಿಯೇ ಫ್ರೀಯಾಗಿ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೋ. ನಾವು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಮಾಮ ಫ್ಯಾಮಿಲಿ ಹೋಗ್ತಾಯಿದ್ದೋ. ಹೋಗ್ಬೇಕಾದ್ರೆ ಗ್ಯಾಸ್ ಇರಲಿಲ್ಲ ಅಂತಂದ್ಬಿಟ್ಟು ಗ್ಯಾಸ್ ಹಾಕ್ಸ್ಕೊಂಡು ನಾವು ಹೊಂಟು ಆನೇಕಲ್ ತಾಲೂಕು ಹತ್ರ ಬರ್ತಾ ಇರ್ಬೇಕಾದ್ರೆ ಫುಲ್ಲಲ್ಲಿ ಒಂಥರ ಹಳ್ಳಿ ಕಡೆ ಎಲ್ಲ ಇರುತ್ತಲ್ಲ ಸಂತೆ, ಆ ಥರ ಫುಲ್ಲು ಇತ್ತು. ಅದಕ್ಕೆ ನಾನು ಅದನ್ನು ಹಂಗೆ ಕ್ಲಿಪ್ಪಿಂಗ್ ತೊಗೊಂಡೆ. ಮತ್ತು ತುಂಬ ದೇವಸ್ಥಾನಗಳಿತ್ತು ಅಲ್ಲಿ, ಹಂಗೆ ಅದನ್ನು ಕ್ಲಿಪ್ಪಿಂಗ್ ತೊಗೊಂಡೆ. ಬರ್ತಾ ಆನೇಕಲ್ ತಾಲೂಕು ಹತ್ರ ಬಂದು ಒಳಗಡೆ ಹೋದೋ. ಒಂದು 3-4 ಕಿಲೋಮೀಟರ್ಸ್ ಒಳಗಡೆ ಹೋದಾದ್ಮೇಲೆ ನಮಗಿಲ್ಲಿ ಪಾರ್ಕಿಂಗ್ ಚಾರ್ಜ್ ತೊಗೋಬೇಕು. ಎಷ್ಟು ಅಂತಂದರೆ 30 ರೂಪೀಸ್ ಪಾರ್ಕಿಂಗ್ ಚಾರ್ಜು. ನಾವು ಪೇ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ. ಇಲ್ಲಿ ಫುಲ್ಲು ಬಂದುಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಕಾಡು ಥರ, ಅಂದರೆ ಕಾಡಲ್ಲ, ಫುಲ್ಲು ಜಾಸ್ತಿ ನೇಚರ್, ಟ್ರೀಸ್ಗಳು ಜಾಸ್ತಿ ಇದ್ದಾವೆ ಮತ್ತು ಉತ್ತಗಳು ತುಂಬ ಇದ್ದಾವೆ ಅಲ್ಲಿ. ಅದಕ್ಕೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಹಂಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ನಾನಿಲ್ಲಿ ಹೋಗ್ತಾನೆ ಫಸ್ಟ್ ಬೋಟ್ ಆಡಿಬಿಡೋಣ, ಯಾಕಂದರೆ ಅದು 6 ಗಂಟೆ ಕ್ಲೋಸ್ ಅಂತೆ, ಸಂಜೆ ಆಡಿಬಿಟ್ರೆ ಆಮೇಲೆ ಆಡೋಕ್ಕಾಗಲ್ಲ. ಅದಕ್ಕೆ ಆಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದು. ಇಷ್ಟು ಜನಕ್ಕೆ 2 ಬೋಟ್ ಕೊಟ್ಟಿದ್ದರು. 600 ನಾವು ಪೇ ಮಾಡಿದ್ದು. ಮತ್ತು ಲೈಫ್ ಜಾಕೆಟ್ನ ಕೊಡ್ತಾರೆ ಇಲ್ಲಿ. ನಾವು ಅದಕ್ಕೆ ಫಸ್ಟ್ ಯೋಚನೆ ಮಾಡ್ದೋ ಹೋಗೋಣ ಬೇಡವಾ ಅಂತಂದ್ಬಿಟ್ಟು. ಆಮೇಲೆ ಲಾಸ್ಟಲ್ಲಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಮಾಡೋಣ ನಾವೇ ಪೆಡಲ್ ಮಾಡಬೇಕಂತೆ. ಅದಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾವು ತೊಗೊಂಡು 600 ಆಯಿತು. ಈ ಥರ ಲೈಫ್ ಜಾಕೆಟ್ ಎಲ್ಲ ಕೊಡ್ತಾರೆ. ಸಾರಿ ಫ್ರೆಂಡ್ಸ್, ಮಧ್ಯದಲ್ಲಿ ನಾವು ಫೋನು ಸ್ಟೋರೇಜ್ ಫುಲ್ ಆಗಿತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ವೀಡಿಯೋಸ್ನ ಡಿಲೀಟ್ ಮಾಡಿಬಿಟ್ಟಿದ್ದೆ. ಅದೇನಾಗಿದೆ, ನಾನು ಇದನ್ನು ಮಿಸ್ಸಾಗಿ ಇದರಲ್ಲಿ ಒಂದು 4-5 ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ಮುಂದೇನೂ ಒಂದು 4-5 ವೀಡಿಯೋನೂ ಡಿಲೀಟ್ ಆಗಿಬಿಟ್ಟಿದೆ. ಸಾರಿ, ಏನೂ ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಮಿಸ್ಸಾಗಿ ಪರ್ಮನೆಂಟ್ಲಿ ಡಿಲೀಟ್ ಕೊಟ್ಬಿಟ್ಟಿದ್ದೀನಿ. ಅದು ಇನ್ನು ಬರಲ್ಲ. ಅದಕ್ಕೆ ನಾನು ನೋಡಿ ಇವಾಗ ನೋಡ್ಬೇಕಾರೆ ವಾಯ್ಸ್ ಓವರ್ ಕೊಡ್ಬೇಕಾರೆ ನಾನು ನೋಡಿಬಿಟ್ಟು ಕೊಡ್ತಾಯಿದ್ದೆ. ಅದಕ್ಕೇ ಸಾರಿ, ನಾನು ಬೈ ಮಿಸ್ಟೇಕಾಗಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಹಾಗೆ ಹೋಗ್ತಾ ಬೋಟ್ ಕೊಟ್ಟರು. ಫಸ್ಟು ನಾನು ನಮ್ಮ ಅಪ್ಪ ಪೆಡಲ್ ಮಾಡೋದು. ಆಮೇಲೆ ತುಂಬ ಕಾಲು ನೋವು ಬರುತ್ತೆ ನೋಡಿ. ಹಂಗೆ ಇವರು ನಮ್ಮದು ವೀಡಿಯೋ ಕ್ಲಿಪ್ಪಿಂಗ್ ಮಾಡಿ ಅಂತ ಅಂದರು. ಅದಕ್ಕೆ ಅವ್ರದ್ದು ಹಂಗೆ ವೀಡಿಯೋ ಮಾಡ್ತಾಯಿದ್ದೆ. ಹಿಂದೆ ರಿವರ್ಸ್ ಬಂದರೆ ಏನು ಪೇನ್ ಆಗೋಲ್ಲ ಲೆಗ್ಗಿಗೆ. ಫ್ರಂಟ್ ಹೋದರೆ ತುಂಬ ಪೇನ್ ಆಗುತ್ತೆ. ಅದಕ್ಕೆ ಅವಾಗವಾಗ ಒಂದು 10 ಮಿನಿಟ್ಸ್ಗೆ ಎಕ್ಸ್ಚೇಂಜ್ ಮಾಡಿಸ್ಕೊತಾ ಇದ್ದೋ. ಫಸ್ಟು ನಾನು ನಮ್ಮ ಅಪ್ಪ ಪೆಡಲ್ ಮಾಡ್ದೋ. ಅದಾದಮೇಲೆ ನಾನು ಹಿಂದೆ ಬಂದೆ, ನಮ್ಮ ಅಕ್ಕ ಮತ್ತು ನಮ್ಮ ಅಪ್ಪ ಪೆಡಲ್ ಮಾಡಿದ್ರು. ಆಮೇಲೆ ನಮ್ಮ ಅಕ್ಕ ನಾನು ಮಾಡ್ದೋ. ಆಮೇಲೆ ತಿರ್ಗಾ ನಮ್ಮಮ್ಮ ಮಾಡಲೇ ಇಲ್ಲ, ಅವ್ರಿಗೆ ಲೆಗ್ ಪೇನ್ ಇತ್ತು ಅಂತ ಅಂದ್ಬಿಟ್ಟು ಮಾಡಿಲ್ಲ. ಮಾಡ್ತಾ ಹಂಗೆ ಎಂಜಾಯ್ ಮಾಡಿಕೊಂಡು ಒಂದು ಫೋಟೋ ವೀಡಿಯೋ ಹಂಗೆ ಎಲ್ಲ ಕ್ಲಿಪ್ಪಿಂಗ್ ತೊಗೊಂಡು ನೋಡಿ. ರಿವರ್ಸ್ ಹೋದರೆ ಬೇಗ ಹೋಗುತ್ತೆ, ಸ್ಲೋ ಹೋದರೆ ಮುಂದೆ ಹೋದರೆ ಫ್ರಂಟ್ ಹೋದರೆ ನಿಧಾನ ಫುಲ್ಲು ಕಾಲೆಲ್ಲ ನೋಯುತ್ತೆ. ಹಂಗೆ ಅವರು ಕೂಡ ಕಾಲು ನೋವುತ್ತೆ ಅಂತ ಎಕ್ಸ್ಚೇಂಜ್ ಮಾಡ್ಕೊತಾಯಿದ್ರು. ಅದನ್ನು ಅವರು ಒಂದು ಹಂಗೆ ಕ್ಲಿಪ್ಪಿಂಗ್ ತೊಗೊಂಡು ಅಂತಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ತೊಗೊತಾ ಇದ್ದೆ ನೋಡಿ. ಈ ವಿಡಿಯೋನೂ ಕ್ಲಿಪ್ಪಿಂಗ್ ಡಿಲೀಟ್ ಆಗಿಬಿಟ್ಟಿದೆ ಮಿಸ್ಸಾಗಿ. ಅಲ್ಲೆಲ್ಲ ಆಡಿ ಒಂದು 1.5 ಅವರ್ ಏನೋ ಆಡಿದ್ವಿ ನಾವು. ಎಲ್ಲ ಆಟ ಆಡಿಬಿಟ್ಟು ಬರ್ತಾ ಹಂಗೆ ನಮ್ಮ ತಮ್ಮ ಬಂದುಬಿಟ್ಟು ನಾನು ನೀರಲ್ಲಿ ಗಿಳಿಬೇಕು ಅಂತಂದ್ಬಿಟ್ಟು ಅಲ್ಲಿ ಬೋಟ್ ಕೊಡ್ತಾರಲ್ಲ, ಆ ಡ್ರೈವರ್ ಬಂದುಬಿಟ್ಟು ಡ್ರೈವರ್ ಅಲ್ಲ, ಅವ್ರು ಬಂದುಬಿಟ್ಟು ಆಟ ಆಡ್ತೀಯ ಬಾ ಇಳಿಸ್ತೀನಿ ಅಂತಂದ್ಬಿಟ್ಟು ಅವ್ರನ್ನ ಇಳಿಸಿದ್ರು. ಅದಕ್ಕೆ ಬಟ್ಟೆ ಎಲ್ಲ ತೇವಾಗಿತ್ತು ಅಂದ್ಬಿಟ್ಟು ಬಟ್ಟೆನೇ ಬಿಚ್ಚಾಕ್ಬಿಟ್ಟು ಅವ್ನು ಕವರಲ್ಲಿ ಎತ್ತಿಟ್ಟು ಅವನು ಹಂಗೆ ಬಂದ, ಫಾಲ್ಸ್ ತನಕ ಹಂಗೆ ಬಂದ ಅವನು. ನೋಡಿ, ನೀವೇ ನೋಡ್ತಾ ಇರ್ಬೋದು. ಅವನು ಬಟ್ಟೆ ತಂದಿರಲಿಲ್ಲ, ಅವನದು ಮರ್ತೋಗ್ಬಿಟ್ಟಿದ್ದೋ. ನಂದು, ನಮ್ಮ ಅಣ್ಣದು ಮತ್ತು ನಮ್ಮ ಅಕ್ಕದು ಮಾತ್ರ ತೊಗೊಂಡಿದ್ದೋ.
ಫಾಲ್ಸಲ್ಲಿ ನೀರಿದ್ರೆ ಆಟ ಆಡೋಣ ಅಂತ ಅಂದ್ಬಿಟ್ಟು ಅವ್ನು ತಂದಿರಲಿಲ್ಲ, ಮರ್ತೋಗ್ಬಿಟ್ಟಿದ್ರು. ಅದಕ್ಕೆ ತಂದಿದ್ರೆ ನಾವು ಹಾಕ್ಬೋದಾಗಿತ್ತು, ಇಲ್ಲ ತಂದಿಲ್ಲ, ಮರ್ತೋಗಿದ್ದು. ಅದಕ್ಕೆ ಹಾಗೆ ಕರ್ಕೊಂಡು ಹೋಗ್ತಾಯಿದ್ದು. ಹೋಗ್ಬೇಕಾದ್ರೆ ಇಲ್ಲಿ ಫಸ್ಟು ವೇ ಸಿಗುತ್ತೆ ವೇ ಅಂತ ಅಂದರೆ ಅಲ್ಲಿ ಒಂದು ಬೋಟ್ ಸಿಗುತ್ತೆ. ಅಲ್ಲಿ ನೋಡಿಕೊಂಡು ಒಂದು 200-300 ಮೆಟ್ಲು ನಾವು ಇಳಿಬೇಕು. 200 ಮಿನಿಮಮ್ ಇವಾಗ ಮೆಟ್ಲು ಮಾಡಿದ್ದಾರೆ, ಒಂದು 200 ಇರ್ಬೋದು ಅನಿಸುತ್ತೆ ನನಗೆ. ಒಂದು 200 ಮೆಟ್ಲಿದೆ. ಆವಾಗ ಫುಲ್ಲು ಕೆಳಗಡೆ ಮಣ್ಣು ಕಲ್ಲು ಇರುತ್ತಲ್ಲ, ಹಂಗೆ ಇಳಿಬೇಕಾಯ್ತು. ಇವಾಗ ಸ್ಟೆಪ್ಸ್ ಮಾಡಿದ್ದಾರೆ. ಹಂಗೆ ಹೋಗ್ತಾ ಇಲ್ಲಿ 2 ರೆಸ್ಟ್ ಮಾಡೋದಕ್ಕೆ ಸುಸ್ತಾದರೆ 2 ಇದ್ರ ಥರ ಕೊಟ್ಟಿದ್ದಾರೆ. ಫುಲ್ಲು ಹಿಂದೆ ಫುಲ್ಲು ನೇಚರ್ ಥರ ಇಲ್ಲಿ ಕುತ್ಕೋಬೋದು ನಾವು ಆರಾಮಾಗಿ ಪೀಸ್ಫುಲ್ಲಾಗಿ. ನಾನು ಹಂಗೆ ಇರಲಿ ಅಂತ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರು. ಹಂಗೆ ಇರಲಿ ಅಂತ ಅಂದ್ಬಿಟ್ಟು ಹಾಗೆ ಎಲ್ಲರೂ ಕ್ಲಿಪ್ಪಿಂಗ್ನ ಮತ್ತೆ ಎಲ್ಲ ತೊಗೊಂಡ್ರು. ಮತ್ತು ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹಂಗೆ ಫೋಟೋ ಎಲ್ಲ ತೊಗೊಂಡ್ವಿ. ಅಲ್ಲೇ ನೀಟಾಗಿ ಚೆನ್ನಾಗಿಂದೆ ನೇಚರ್ ಇರೋದ್ರಿಂದ ಫೋಟೋ ಎಲ್ಲ ಸಖತ್ತಾಗಿ ಬಂದಿತ್ತು. ನೀವೇ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿತ್ತು. ನನಗಂತೂ ಆ ನೇಚರ್ ನೋಡ್ಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಡೋಣ, ಅಲ್ಲೇ ಇರೋಣ ಅಂತ ಅನಿಸ್ಬಿಟ್ಟಿತ್ತು. ಆದರೆ ತುಂಬ ನೇಚರ್ ಜಾಸ್ತಿ ಇರೋದ್ರಿಂದ ಸೊಳ್ಳೆ ಕಾಟ ಜಾಸ್ತಿ ಇತ್ತು. ಅಲ್ಲಿಂದ ಇಳ್ಕೊಂಡು ಬರ್ತಾಯಿದ್ದೋ. ಹಂಗೆ ನೋಡಿ ಹೋಗ್ತಾ ಪಕ್ಕದಲ್ಲೇ ಹಂಗೆ ನೋಡಿ ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇನ್ನು ಸ್ವಲ್ಪ ಕೆಳಗಿಳಿದೋದ್ರೆ ಅಲ್ಲೇ ಫಾಲ್ಸು. ನೋಡಿ ಅಲ್ಲಿ ತೋರಿಸಿದ್ದೆ ನೋಡಿ, ಅದೇ ಹಂಗೆ ಕೆಳಗೆ ಇಳ್ಕೊಂಡು ಹೋಗ್ತಾ ಇನ್ನೊಂದು ಚೇಂಬರ್ ಥರ ಇದು ಸಿಗುತ್ತೆ. ಅಲ್ಲಿ ನಾನು ಅದನ್ನು ಕ್ಲಿಪ್ಪಿಂಗ್ ಮಾಡ್ಕೊಂಡಿಲ್ಲ, ಫಸ್ಟ್ ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಇನ್ನೊಂದು ಮಾಡೋಕ್ಕೆ ಹೋಗಲಿಲ್ಲ. ನಾವು ಲಾಸ್ಟ್ ಎಂಡ್ ತನಕ ಬಂದುಬಿಟ್ಟು ಅಲ್ಲೊಂದು ಅಜ್ಜಿ ಹೇಳಿದ್ರು, ಹೋಗಬೇಡಿ, ಯಾಕೆ ಹೋಗಬೇಡಿ ಅಂತ. ನಮ್ಗೆ ಗೊತ್ತಿಲ್ಲ, ನಮ್ಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಹೋದರೆ ಅಲ್ಲಿ ನಂಗೆ ತುಂಬ ಬೇಜಾರಾಯಿತು. ನಾನು ಫಸ್ಟು ಇದರಲ್ಲೇ ಹೇಳಿದ್ದೆ ಏನು ಅಂತ, ಇವಾಗ ಹೇಳ್ತೀನಿ. ಏನು ಅಂತಂದರೆ ಆವಾಗ ಮಾನ್ಸನ್ ಅಲ್ಲ, ಸಮ್ಮರ್ ಆಗಿರೋದ್ರಿಂದ ನಾವು ಮೇ ಅಲ್ಲ ಯಾವಾಗ ಹೋಗಿದ್ದು. ಅದಕ್ಕೇ ನೀರು ಜಾಸ್ತಿ ಬರ್ತಾ ಇರಲಿಲ್ಲ. ನೋಡಿ ಸ್ವಲ್ಪನೇ ಬರ್ತಾಯಿದ್ದು. ವೀಡಿಯೋದಲ್ಲಿ ನಂಗೆ ಕಾಣಿಸ್ತಾಯಿದೆ, ದೊಡ್ಡ ಫಾಲ್ಸಲ್ಲಿ ನೀರೇ ಬರ್ತಾಯಿಲ್ಲ. ನಾವು ಬಂದಿದ್ದು ವೇಸ್ಟ್ ಆಯಿತು ಅನಿಸುತ್ತೆ ಅಂತ ನನಗೆ ಅನ್ನಿಸ್ತು. ಬೋಟ್ ಒಂದು ಚೆನ್ನಾಗಿ ಆಡಿದ್ವಿ ಅಷ್ಟೇ, ಮಿಕ್ಕಿದ ಫಾಲ್ಸ್ ಎಲ್ಲ ಅದು ಅಷ್ಟೇ ನೋಡಿದ್ದು. ಸಣ್ಣದಾಗಿ ಬರ್ತಾಯಿತ್ತು. ಮತ್ತು ಅಲ್ಲಿ ಒಂದು ಸ್ವಲ್ಪ ಜನ ಹುಡುಗರೆಲ್ಲ ಬಂದುಬಿಟ್ಟು ಬೆಟ್ಟದ ಮೇಲೆಲ್ಲ ಹತ್ತಿ ಅಲ್ಲಿಂದ ಡ್ಯಾಮ್ ಇದೆ ಅಂತೆ, ಅಲ್ಲಿ ಎಲ್ಲ ಹೋಗ್ಬಿಟ್ಟು ಈಜು ಹೊಡ್ಕೊಂಡು ಬಂದಿದ್ದಂತೆ. ಡ್ಯಾಮಲ್ಲಿ ನೀರೇ ಇಲ್ವಂತೆ ಅಂತ ಹೇಳ್ತಾಯಿದ್ರು. ಅದನ್ನೇ ಬೇಜಾರಾಗೋಯ್ತು. ತುಂಬ ದೊಡ್ಡ ಫಾಲ್ಸ್ ಇದೆ, ತುಂಬ ದೊಡ್ಡದಿದೆ, ಅದು ಸಕ್ಕತ್ತಾಗಿದೆ. ಅದನ್ನು ನಾವು ನೋಡಿಬಿಟ್ಟು ನಾವು ಹೋಗೋಣ ಅಂತ ಡಿಸೈಡ್ ಮಾಡಿದ್ದು. ಅದಕ್ಕೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಬರೋಲ್ಲ, ಮಳೆ ನೀರಿಲ್ಲ, ಅದಕ್ಕೆ ಬರ್ತಾಯಿಲ್ಲ ಫಾಲ್ಸಲ್ಲಿ ನೀರು ಅಂತ ಅಂದ್ಕೆ ಸುಮ್ಮನೆ ಅಲ್ಲಿಗೋದ್ರು. ಅಲ್ಲಿಂದ ನಾವು ಒಂದು ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾಗುತ್ತೆ, 1 ಕಿಲೋಮೀಟ್ರು, ವೇಸ್ಟ್ ಆಗುತ್ತೆ ಹೋದ್ರು ಅಂತ ಅಂದ್ಬಿಟ್ಟು ನಾವು ಹೋಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ನಾನು ಖಂಡಿತ ನಿಮಗೆ ಆ ಫಾಲ್ಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಹಂಗೆ ನಾವು ಮೇಲೆ ಬರ್ತಾ ಸುಸ್ತಾಯ್ತು ಅಂದ್ಬಿಟ್ಟು ನೀರು ಕುಡ್ಕೊಂಡು ಮೇಲೆ ಬಂದು ಆಮೇಲೆ ಇನ್ನೇನು ಮಾಡೋದಂತೂ ಹೋಗ್ತಾ ಇರ್ಬೇಕಾರೆ ಅಲ್ಲಿ ಕಡಲೆಪುರಿ ಮಾಡ್ತಾಯಿದ್ರು. ಹಾಗೆ ಕಡಲೆಪುರಿ ಎಲ್ಲ ತೊಗೊಂಡು ನೋಡ್ತಾಯಿದ್ದು. ತೊಗೊಂಡಾದ್ಮೇಲೆ ಮತ್ತು ಅಲ್ಲಿ ನಮ್ಮಪ್ಪ ಮ್ಯಾಂಗೋ ಕೇಳೋಕೆ ಹೋಗಿದ್ರು. ಅಲ್ಲಿ ತುಂಬ ರೇಟ್ ಜಾಸ್ತಿ ಇತ್ತು, 200 ಹೇಳಿದ್ರು ಪರ್ kg. ಅದಕ್ಕೆ ಬೇಡ ಅಂತ ಬಂದು. ಮತ್ತಿಲ್ಲಿ ಐಸ್ ಆ್ಯಪಲ್ ಇತ್ತು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ನಾವು 3ನ ತೊಗೊಂಡು 3ರಿಂದ 9 ಪೀಸಸ್ ಬಂದಿತ್ತು. 90 ರುಪೀಸ್ ಆಯಿತು 3ರಿಂದ. 1 ಪೀಸ್ 10 ರುಪೀಸ್ ಅಂತೆ. ಹಾಗೆ ತುಂಬ ಎಲ್ಲರಿಗೂ ಹೊಟ್ಟೆ ಹಸಿವಾಗ್ತಾಯಿತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಹೋಟ್ಲು ಹುಡುಕ್ತು, ಎಲ್ಲೂ ಸಿಗಲಿಲ್ಲ. ಆಮೇಲೆ ಲಾಸ್ಟಲ್ಲಿ ಒಂದು ಸಿಕ್ತು. ಅಲ್ಲಿಗೆ ಬಂದು ನಾವು ಊಟನ ಆರ್ಡ್ರ್ ಮಾಡಿದೋ ಎಲ್ಲರೂ. ನಾವು ಫುಲ್ ಎಲ್ಲ ಮೀಲ್ಸ್ ತೊಗೊಂಡು ಎಲ್ಲರೂ ಫುಲ್ ಮೀಲ್ಸ್ ತೊಗೊಂಡು ಎಲ್ಲರೂ. ನಮ್ಮ ತಮ್ಮ ಮಾತ್ರ ಮಸಾಲೆ ದೋಸೆನೂ ತೊಗೊಂಡ, ಮತ್ತು ಪೂರಿನೂ ತೊಗೊಂಡು ಎಲ್ಲ ತಿಂತಾಯಿದ್ದೀವಿ ನೋಡಿ. ಫುಲ್ ಮೀಲ್ಸಲ್ಲಿ ಬಂದುಬಿಟ್ಟು ಚಪಾತಿ, ಪಲ್ಯ ಅದೆಲ್ಲ ಕೊಡ್ತಾರೆ. ನಾವು ಎಲ್ಲರಿಗೂ ಹೊಟ್ಟೆ ತುಂಬಿತು ಅಂತ ಅಂದ್ಬಿಟ್ಟು ನಾವು ಊಟ ಎಲ್ಲ ಮಾಡಿಬಿಟ್ಟು ಬರ್ತಾ ಇರ್ಬೇಕಾದ್ರೆ ಚಂದ್ರಾಪುರದಲ್ಲಿ ಮಡಿಕೆಗಳನ್ನ ಕಾಣಿಸ್ತು. ಮಡಿಕೆಗಳು ಮತ್ತು ಪಿಂಗಾಣಿ ಜಾರ್ಸ್ ಎಲ್ಲ ಕಾಣಿಸ್ತು. ಮತ್ತು ಇವರೇ ಮಾಡೋದ್ರಿಂದ ಕಡಿಮೆ ರೇಟ್ ಇರುತ್ತೆ ಅಂದ್ಬಿಟ್ಟು ಹೇಳ್ತಾಯಿದ್ದೋ. ಬಾರ್ಗೇನ್ ಮಾಡ್ತಾಯಿದ್ದು. ನೋಡಿ ಮಡಿಕೆಗಳೆಲ್ಲ ಇವರೇ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಮಾಡ್ತಾಯಿದ್ರು. ಅದಕ್ಕೆ ಎಲ್ಲ ಈ 250 ಹೇಳ್ತಾಯಿದ್ರು, 450 ಹೇಳ್ತಾಯಿದ್ರು. ಅದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು 250 ಕೊಟ್ಟು ಒಂದಕ್ಕೆ ದೊಡ್ಡ 2 kg 250, ನಾವು 2 ತೊಗೊಂಡು 500.
ಮತ್ತು ಸಣ್ಣದೊಂದು 100 ರೂಪೀಸ್ ಕೊಟ್ಟು 1 kg ತೊಗೊಂಡು 600 ನಮ್ಮದಾಯಿತು. ಮತ್ತು ನಮ್ಮ ಅತ್ತೆಯವ್ರು ಬಂದುಬಿಟ್ಟು 2ನ ಮಾತ್ರ ತೊಗೊಂಡ್ರು. ಒಂದು ದೊಡ್ಡದು ಮತ್ತು ಒಂದು ಮಡಕೆನ ತೊಗೊಂಡಿದ್ದೆ ಅಷ್ಟೇ ಅವರು. ಅಲ್ಲಿಂದ ಬರ್ತಾ ಚಂದಾಪುರದಲ್ಲಿ ಮನೇಲಿ ಗ್ರೋಸರೀಸ್ ಇಲ್ಲ ಅಂತ ಅಂದ್ಬಿಟ್ಟು, ಸಾಮಾನಿಲ್ಲ ಅಂತ ಅಂದ್ಬಿಟ್ಟು ಚಂದಾಪುರದಲ್ಲೇ ಮಾರ್ಕೆಟ್ ಇತ್ತು ಅಂತ ಅಂದ್ಬಿಟ್ಟು ನಾವು ಮಾರ್ಕೆಟ್ ಒಳಗಡೆ ಹೋಗಿ ಏನೇನು ಬೇಕು ತರಕಾರಿ ಅದನ್ನೆಲ್ಲ ತೊಗೊಂಡು, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಮಾವಿನಕಾಯಿ ಮತ್ತು ಚಕ್ಕೆ, ಲವಂಗ, ಪಲಾವೆಲೆ ಅದನ್ನೆಲ್ಲ ತೊಗೊಳ್ತಾಯಿದ್ದೋ ನೋಡಿ. ಮೆಣಸಿನ್ಕಾಯಿ ಅದೆಲ್ಲ ಬೇಕು ಅಂತ ತೊಗೊತಾಯಿದ್ರು. ಮತ್ತು ಇಲ್ಲಿ ತುಂಬ ಪ್ರೈಸ್ ಜಾಸ್ತಿ ಇತ್ತು, ಅದಕ್ಕೆ ನಾವು ಅಷ್ಟು ತೊಗೊಳಕ್ಕೆ ಹೋಗಲಿಲ್ಲ. ಒಂದು ಸ್ವಲ್ಪ ಐಟಮ್ಸ್ ಮಾತ್ರ ತೊಗೊಂಡಿದ್ವಿ, ಇನ್ನೂ ಬೇಕಾಗಿತ್ತು. ಮಾವಿನ ಹಣ್ಣಲ್ಲಿ 50 ರೂಪೀಸ್ಗೆ 6 ಕೊಟ್ಟಿದ್ರು. ತೊಗೊಂಡು ಬಂದ ಮತ್ತು ಮನೆಗೆ ತೊಗೊಂಡು ಬಂದು ನಮ್ಮ ಉಪ್ಪಿನಕಾಯಿ ಹಾಕೋಣ ಅಂತ ಅಂದರು. ಅದಕ್ಕೆ ನಾನು ಹಾಕಮ್ಮ ಅಂತ ಅಂದಿದ್ದಕ್ಕೆ ಸರಿ ಹಾಕೋಣ ಬಿಡು ಅಂತ ಅಂದ್ಬಿಟ್ಟು ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಮಾವಿನ ಹಣ್ಣು ನಾನು ಈ ಥರ ತೊಳ್ಕೊಂಡು ಒಂದು ಡ್ರೈ ಕ್ಲೋತಲ್ಲಿ ನಾನು ಈ ಥರ ಒರೆಸ್ಕೊತಾ ಇದ್ದೀನಿ. ನೀರೇನು ಇಲ್ದಂಗೆ ನಾನು ಒರೆಸ್ಕೊತಾ ಇದ್ದೀನಿ. ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಈ ಥರ ಕಟ್ ಮಾಡಿಕೊಂಡು ನೀವು ಅದನ್ನು ಒಂದು ಸ್ಮಾಲ್ ಪೀಸಸ್ ಆಗಿ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದಕ್ಕೆ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟು. ನಾನಿಲ್ಲಿ ತೊಗೊಂಡಿರೋ ಬಟ್ಲಲ್ಲಿ 4 ಕಪ್ ಆಗೋಷ್ಟು ನಾನು ಮಾವಿನಕಾಯಿ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ, ಜಾಸ್ತಿ ದಪ್ಪ ಇರಬಾರ್ದು, ಜಾಸ್ತಿ ಸಣ್ಣ ಇರಬಾರ್ದು. ಇಷ್ಟು 4 ಕಪ್ ಮಾವಿನಕಾಯಿನೂ ನಾನು ತೊಗೊಂಡು ನೀಟಾಗಿ ವಾಟ್ರಲ್ಲಿ ವಾಶ್ ಮಾಡಿಕೊಂಡು ಒಂದು ವೆಟ್ ಕ್ಲಾತ್ ಮೇಲೆ, ವೆತ್ತಲ್ಲ ಡ್ರೈ ಕ್ಲಾತ್ ಮೇಲೆ, ನಾನು ಕಾಟನ್ ಕ್ಲಾತ್ ಮೇಲೆ ಹಾಕ್ಕೊಂಡು ನೀಟಾಗಿ ಈ ಥರ ಒರೆಸ್ಕೊತೀನಿ. ನಿಮ್ಗೆ ಟೈಮ್ ಇದ್ದರೆ ನೀವು ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ಡ್ರೈ ಮಾಡ್ಕೋಬೋದು. ನಾನು ಅಲ್ಲೇ ಕಾಟನ್ ಬಟ್ಟೆ ಮೇಲೆ ಒರೆಸ್ಕೊಂಡೆ. ಮತ್ತು ಇಲ್ಲಿ ನಾನು ಪ್ಯಾನ್ ಇಟ್ಕೊಂಡು ಅದಕ್ಕೆ 4 ಕಪ್ಗೆ ಆಗೋಷ್ಟು ಮಾವಿನಕಾಯಿಗೆ 3 ಸ್ಪೂನ್ ಆಗೋಷ್ಟು ಮೆಂತ್ಯ ಮತ್ತು 3 ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು 3 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೀವು ಡ್ರೈ ರೋಸ್ಟು. ನೋಡಿ ಇಷ್ಟಾದರೆ ಸಾಕು. ನಾನು ಇದನ್ನು ಆರೋಕ್ಕೆ ಬಿಡ್ತಾಯಿದ್ದೀನಿ. ಫ್ಯಾನ್ ಕೆಳಗಡೆ ಇಟ್ಟರೆ ಇದು ಆರುತ್ತೆ. ಒಂದು 2 ಸೆಕೆಂಡ್ ಇಡೀ ಸಾಕು. ಮತ್ತು ನಾನಿಲ್ಲಿ ಯಾವ ಕಪ್ಪಲ್ಲಿ ಮಾವಿನಕಾಯಿನ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 3/4 ಭಾಗ ಆಗುವಷ್ಟು ಕಪ್ನ ನಾನು ಆಯಿಲ್ನ ತೊಗೊಂಡು ನೀಟಾಗಿ ಬಿಸಿ ಮಾಡ್ಕೊತೀನಿ. ಇದಕ್ಕೆ ಕ್ವಾಂಟಿಟಿ ಹೆಂಗೆ ಅಳತೆ ಕರೆಕ್ಟಾಗಿ ಇರಬೇಕು, ಇಲ್ಲಾಂತಂದರೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಈಗ ಎಣ್ಣೆನೂ ಕಾಯ್ದಾಗಿದೆ, ಎತ್ತಿಟ್ಕೊಂಡಿದ್ದೀನಿ. ಮತ್ತು ಆವಾಗಲೇ ಪುಡಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನು ಮಿಕ್ಸಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ನಾವು ಮಾವಿನಕಾಯಿಗೆ ಮಿಕ್ಸ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಬೋಸಿ ಇಟ್ಕೋಬಾರ್ದು, ಸ್ಟೀಲು. ಅದಕ್ಕೆ ನಾನು ಬೇರೆದು ಸ್ಟೀಲ್ ಬೋಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ಯಾವ ಬೌಲಲ್ಲಿ ಮಾವಿನಕಾಯಿ ಹಾಕ್ಕೊಂಡಿದ್ದೋ ಅದರಲ್ಲಿ 1 ಕಪ್ಪಲ್ಲ, ಅರ್ಧ ಕಪ್ ಆಗೋಷ್ಟು ಚಿಲ್ಲಿ ಪೌಡರ್ ಮತ್ತು ರುಬ್ಬಿಟ್ಕೊಂಡಿರೋ ಮಸಾಲ, ಡ್ರೈ ರೋಸ್ಟ್ ಮಸಾಲ ಮತ್ತು ಆಯಿಲ್ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ಥರ ಇರುತ್ತೆ, ನೀವು ಎಣ್ಣೆ ಕಡಿಮೆ ಹಾಕಿದ್ದೀರಾ ಅಂತ ಅಂದ್ಕೋಬೇಡಿ. 1-2 ದಿವಸ ಫ್ರಿಜ್ಜಲ್ಲಿ ಇಡಬೇಡಿ. 1-3 ದಿವಸ ಆಚೆ ಇಟ್ಟು ನೋಡಿ, ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿರುತ್ತೆ. ನಾನಿಲ್ಲಿ ಪ್ಲಾಸ್ಟಿಕ್ ಡಬ್ಬನ ಯೂಸ್ ಮಾಡ್ತಾಯಿದ್ದೀನಿ. ಸ್ಟೀಲ್ ಡಬ್ಬ ಯೂಸ್ ಮಾಡಿದ್ರೆ ವಾಸನೆ ಬಂದುಬಿಡುತ್ತೆ. ಅದಕ್ಕೆ ನಾನಿಲ್ಲಿ ಪ್ಲಾಸ್ಟಿಕ್ ಡಬ್ಬನೇ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲ ನೀವು ಪಿಂಗಾಣಿ ಜಾರ್ ಇದ್ದರೆ ಪಿಂಗಾಣಿ ಜಾರನ್ನು ಕೂಡ ಯೂಸ್ ಮಾಡಿಕೊಂಡು ಅದರಲ್ಲಿ ಇಟ್ಕೋಬೋದು. ಆದರೆ ಪಿಂಗಾಣಿ ಜಾರಲ್ಲಿ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಪ್ಲಾಸ್ಟಿಕ್ ಡಬ್ಬನೇ ಬೆಸ್ಟು. ನೋಡಿ ಈ ಥರ ಹಾಕ್ಕೊಂಡು ಟೈಟ್ ಮುಚ್ಚಳ ಅದರಲ್ಲಿ ಮುಚ್ಚಿಬಿಟ್ಟು 1-2 ದಿವಸ ಆಚೆ ಇಟ್ಟರೆ ಆಗೋಗುತ್ತೆ. ನಾನು ನೈಟ್ ಊಟಕ್ಕೆ ನಮ್ಮಮ್ಮ ನಿಮ್ಗೆ ಈ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ರೆಸಿಪಿನ ಶೇರ್ ಮಾಡ್ತೀನಿ. ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.